ತ್ರಿಜ್ಯವನ್ನು ತೆಗೆದುಕೊಳ್ಳೋಣ ಕೈವರ್ತನೆ. ಸೊ 1 ಸೆಂಟಿಮೀಟರ್ ತ್ರಿಜ್ಯವನ್ನು ತೆಗೆದುಕೊಂಡ್ಬಿಟ್ಟು ಇಲ್ಲಿ ನಾವು ಈ ಏನು ಕೆ ಬಿಂದು ಇದೆಯಲ್ಲ ಇದಕ್ಕೆ ಅರ್ಧ ಕಂಸವನ್ನು ಈ ರೀತಿಯಾಗಿ ರಚನೆ ಮಾಡೋಣ. ರಚನೆ ಮಾಡಿದ ಮೇಲೆ ಈ ತ್ರಿಜ್ಯವನ್ನು ಬದಲಾವಣೆ ಮಾಡಬೇಡಿ. ಇಲ್ಲಿ ಏನು ಕಟ್ಟಾಗಿದ್ದಿಲ್ಲ ಅರ್ಧ ಕಂಸ, ಸೊ ಅಲ್ಲಿ ಪಾಯಿಂಟ್ ಅನ್ನು ಗುರುತು ಮಾಡಿಕೊಂಡು ಇದೇ ತ್ರಿಜ್ಯದಿಂದ ಆ ಅರ್ಧ ಕಂಸಕ್ಕೆ ಇನ್ನೊಂದು ಕಂಸವನ್ನ ಹಾಕೋಣ. ಹಾಗೆ ಇನ್ನೊಂದು ಪಾಯಿಂಟ್ ಸಿಗ್ತಲ್ವಾ, ಸೊ ಈ ಪಾಯಿಂಟ್ ಇಂದ ಇದೇ ಅರ್ಧ ವೃತ್ತಕ್ಕೆ ಏನ್ ಮಾಡಬೇಕು, ಇನ್ನೊಂದು ಕಂಸವನ್ನ ಡ್ರಾ ಮಾಡಬೇಕು. ನೆಕ್ಸ್ಟ್ ಇದೇ ತ್ರಿಜ್ಯ ಇದೆ, ಇಲ್ಲಿ 2 ಪಾಯಿಂಟ್ ಸಿಕ್ತು. ಸೊ ಈ ಪಾಯಿಂಟ್ ಇಂದ ಈಗ ಒಂದು ಕಂಸ ಹಾಕಿ, ಹಾಗೆ ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ ಅಲ್ವಾ, ಸೊ ಈ ಕಂಸವನ್ನ ಹಾಕಿ. ಸೊ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಇದನ್ನ ಎಕ್ಸ್ ಅಂತ ತಗೊಳ್ಳಿ, ಇದನ್ನ ವೈ ಅಂತ ತಗೊಳ್ಳಿ. ವೈ ಇಂದ ಒಂದು ಕಂಸ ಮಾಡಿದ್ವಿ, ವೈ ಇಂದ ಒಂದು ಕಂಸವನ್ನ ಹಾಕಿದ್ದೇವೆ. ಇದರಿಂದ 90 ಡಿಗ್ರಿ ಕೋನವನ್ನ ಗುರುತು ಮಾಡ್ಲಿಕ್ಕೆ ಅಲ್ವಾ, ಅಂದ್ರೆ ಒಂದು ಸ್ಟ್ರೈಟ್ ಲೈನ್ ನ ಡ್ರಾ ಮಾಡ್ಲಿಕ್ಕೆ. ನಾನು ಅವಾಗಲೇ ಹೇಳ್ಕೊಟ್ನಲ್ಲ, ಕೋನ ಪಕ್ಕ ತಗೊಂಡು ಹಾಗಾದ್ರೂ ಮಾಡ್ಬೋದು, ಇಲ್ಲ ಈ ರೀತಿ ಆಗಾದ್ರೂ ಮಾಡ್ಬೋದು. ವಿದ್ಯಾರ್ಥಿಗಳು ಇಲ್ಲಿ ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದನ್ನ ನೀವು ತೆಗೆದುಕೊಳ್ಳಿ. 2 ಮೆಥಡಲ್ಲಿ ಹೀಗೆ ನಮಗೆ ಒಂದು ಪಾಯಿಂಟ್ ಸಿಕ್ಕಿದಲ್ಲ, ಎಕ್ಸಾಕ್ಟ್ ಪಾಯಿಂಟ್ ನೋಡಿ. ನಾವು ಅವಾಗಲೇ ಕೋನ ಮಾಪಕದಲ್ಲಿ ಹಾಕಿರೋ ಪಾಯಿಂಟ್ ಅದೇ ನೇರದಲ್ಲಿದೆ. ಈಗ ಈ ಮೆಥಡ್ ಅಲ್ಲಿ ತಗೊಂಡಿರುವಂತಹ ನಿರ್ದಿಷ್ಟವಾಗಿರುವಂತಹ ಪಾಯಿಂಟ್ ಕೂಡ ಅದೇ ನೇರದಲ್ಲಿ ಇದೆ. ಅಂದ್ರೆ ಅಲ್ಲಿಗೆ ಏನಾಯ್ತು, ನಾವು 2 ರೀತಿಯಲ್ಲಿ ತಗೊಂಡ್ರು ಕೂಡ 90 ಡಿಗ್ರಿಯನ್ನ ರೇಖೆಯನ್ನ ಡ್ರಾ ಮಾಡಬಹುದು ಅನ್ನೋದು ನಮಗೆ ಕನ್ಫರ್ಮ್ ಆಗುತ್ತೆ. ಸೊ ಅಲ್ಲಿಗೆ ಇದೇನಾಯ್ತು, ಕೆ ಅಲ್ಲಿ 90 ಡಿಗ್ರಿ ಆಗಿದೆ. ಈಗ ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ ಕೆ ಗೆ 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಪಾರ್ಶ್ವಭಾಗ. ತ್ರಿಜ್ಯವನ್ನ ತೆಗೆದುಕೊಳ್ಬೇಕು. ಕೈವಾರದಲ್ಲಿ 5 ಸೆಂಟಿಮೀಟರ್ ನ ತಗೊಳ್ಳಿ. ತೆಗೆದುಕೊಂಡ್ಬಿಟ್ಟು ಕೆ ಬಿಂದುವಿನಿಂದ ಈ ಏನು ರೇಖೆ ಎಳೆದಿದೀವಲ್ಲ ಇದಕ್ಕೆ ಏನ್ ಮಾಡೋಣ, ಕಂಸವನ್ನ ರಚನೆ ಮಾಡೋಣ. ಈ ಕಂಸ ಏನ್ ಮಾಡುತ್ತೆ, ಆ ರೇಖೆಯನ್ನ ಕಟ್ ಮಾಡುತ್ತೆ. ಹೀಗೆ ಕಟ್ ಮಾಡಿದಾಗ ಒಂದು ನಿರ್ದಿಷ್ಟ ಪಾಯಿಂಟ್ ಸಿಗುತ್ತೆ, ಇದನ್ನ ಎ ಅಂತ ಹೇಳಿ ತೆಗೆದುಕೊಳ್ಳೋಣ. ಸೊ ಎಷ್ಟಿದೆ ಇದು, 5 ಸೆಂಟಿಮೀಟರ್ ಇದೆ. ಅದೇ ರೀತಿಯಾಗಿ ಇದೇ ಸೆಂಟಿಮೀಟರ್ ಇದರ ಆಪೋಸಿಟ್ ಬಾಹು ಹೋಗ್ತಾನೆ. ಹಾಗಾಗಿ ಮತ್ತೆ ನಾವೇನು ಸ್ಕೇಲ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಇಲ್ಲಿ ಡ್ರಾ ಮಾಡಿದೀವಲ್ವಾ, ಇದರ ತ್ರಿಜ್ಯವನ್ನು ತೆಗೆದುಕೊಳ್ಬೇಡ. ಇದರ ತ್ರಿಜ್ಯವನ್ನು ತಗೊಂಡು ಓ ಇಂದ ಏನ್ ಮಾಡೋಣ, ಒಂದು ಕಂಸವನ್ನ ಹಾಕೋಣ. ಈಗ ಇಲ್ಲಿ ನಮಗೊಂದು ಪಾಯಿಂಟ್ ಬೇಕಲ್ಲ, ಅದಕ್ಕೆ ಏನ್ ಮಾಡ್ಬೇಕು, ಓಕೆ ಇಲ್ಲಿ ಓ ಕೆ ನ ತಗೊಂಡಿರ್ತಾರೆ 7 ಸೆಂಟಿಮೀಟರ್. ಇದರ ತ್ರಿಜ್ಯವನ್ನು ತಗೊಳ್ಳಿ, ಯಾಕೆಂದ್ರೆ ಇದರ ಅಪೋಸಿಟ್ ಬರುವುದು ಯಾವ್ದು ಬರುತ್ತೆ, ಬಾಹು ಇಲ್ಲಿ ಎ ಇದೆ, ಇಲ್ಲಿ ವೈ ಬರುತ್ತೆ, ಎ ವೈ ಬರುತ್ತೆ. ಹಾಗಾಗಿ ನಾವು ಡೈರೆಕ್ಟ್ ಆಗಿ ಏನ್ ಮಾಡಬಹುದು, ಇದರಲ್ಲಿ ಇರೋ ತ್ರಿಜ್ಯವನ್ನು ತೆಗೆದುಕೊಳ್ಳಬಹುದು. ತೆಗೆದುಕೊಂಡು ಎ ಬಿಂದುವಿನಿಂದ ಈ 5 ಸೆಂಟಿಮೀಟರ್ ಕಂಸ ಹಾಕಿದ್ವ, ಸೊ ಆ ಕಂಸವನ್ನ ಕತ್ತರಿಸಿ. ಎಷ್ಟು ಸೆಂಟಿಮೀಟರ್, 7 ಸೆಂಟಿಮೀಟರ್. ಸೊ ಹೀಗೆ ಕತ್ತರಿಸಲ್ಪಟ್ಟಾಗ 2 ಕಂಸಗಳು ಎಕ್ಸಾಕ್ಟ್ ಒಂದು ಪಾಯಿಂಟ್ ಅಲ್ಲಿ ಕತ್ತರಿಸುತ್ತೆ. ಅದನ್ನ ವೈ ಅಂತ ಹೇಳಿ ತೆಗೆದುಕೊಳ್ಳೋಣ. ಮುಗಿತಾ ಅದಕ್ಕೆ ಇಲ್ಲ ವಿದ್ಯಾರ್ಥಿಗಳೇ, ನಮ್ಗೆ ಇನ್ನೂ ಆಕೃತಿ ಬಂದಿಲ್ಲ, ಚತುರ್ಭುಜ ಹೌದಾನೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಈ ವೈ ಮತ್ತು ಎ ಅನ್ನ ಸ್ಕೇಲರ್ ಸಹಾಯದಿಂದ ಸೇರಿಸಿ. ಸೊ ಇದು ಎಷ್ಟಿದೆ, 7 ಸೆಂಟಿಮೀಟರ್ ಇದೆ. ನೆಕ್ಸ್ಟ್ ಓ ಮತ್ತು ವೈ ಅನ್ನ ಜಾಯಿನ್ ಮಾಡಿ. ಸೊ ಹೀಗೆ ಸೇರಿಸಿದಾಗ ಇದು ಕೂಡ ಕೆ ಎಗೆ ಅಭಿಮುಖವಾಗಿರುವಂತಹ ಬಾಹು ಓ ವೈ, ಇದು ಕೂಡ ಏನಾಗಿದೆ 5 ಸೆಂಟಿಮೀಟರ್ ಅನ್ನ ಹೊಂದಲ್ಪಟ್ಟಿದೆ. ಈಗ ಇಲ್ಲಿ ಕೆ 90 ಡಿಗ್ರಿ ಇದ್ರೆ ಏನು ಕೂಡ 90 ಡಿಗ್ರಿ ಇರುತ್ತೆ, ವೈ ಕೂಡ 90 ಡಿಗ್ರಿಯನ್ನ ಹೊಂದಿರುತ್ತೆ, ಓ ಕೂಡ 90 ಡಿಗ್ರಿಯನ್ನ ಹೊಂದಲ್ಪಟ್ಟಿರುತ್ತೆ. ಸೊ ಇಲ್ಲಿ ಎಲ್ಲ ಲಕ್ಷಣಗಳನ್ನು ನಾವು ತೆಗೆದುಕೊಂಡಾಗ ಇದೇನಾಗಿದೆ, ಆಯತದ ಗುಣಲಕ್ಷಣಗಳನ್ನ ಹೊಂದಲ್ಪಟ್ಟಿದೆ. ಹಾಗಾಗಿ ಇದನ್ನ ಏನಂತ ಕರಿತೀವಿ ವಿದ್ಯಾರ್ಥಿಗಳೇ, ನಾವು ಓ ಕೆ ಎ ವೈ ಒಂದು ಬೇಕಾದ ಆಯತವಾಗಿದೆ ಅಂತ ಹೇಳಿ ಹೇಳಬಾರ್ದು. ಹಾಗಾದ್ರೆ ಈ ಲೆಕ್ಕ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾರೆ ಅಲ್ಲ ವಿದ್ಯಾರ್ಥಿಗಳೇ, ಏನು ಡೌಟ್ ಇಲ್ಲ ವಿದ್ಯಾರ್ಥಿಗಳೇ. ಚತುರ್ಭುಜದ ರಚನೆಯಲ್ಲಿ ನಾವು 3ನೇ ಅಂಶವನ್ನ ತೆಗೆದುಕೊಂಡ್ವಿ. ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ 7.3 ಅದನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋದ್ವಿ. ಅದರಲ್ಲಿ 3 ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡಿದ್ವಿ. ಇನ್ನೊಂದು ಲೆಕ್ಕವನ್ನು ನನಗೆ ಮ್ಯಾಥ್ಸ್ ಹೋಮ್ವರ್ಕ್ ಆಗಿ ಕೊಡಲ್ಪಟ್ಟಿದೆ.
ನಂತರ ಚತುರ್ಭುಜದ ರಚನೆಯಲ್ಲಿ ಕೊನೆಯ ಅಂಶವನ್ನು ತೆಗೆದುಕೊಂಡ್ರೆ 3 ಬಾಹುಗಳು ಮತ್ತು 2 ನಡುವಿನ ಕೋನವನ್ನು ಕೊಟ್ಟಾಗ ಅಂತ ಇದೆ. ಇಲ್ಲಿ ನಾವು ಇದನ್ನ ರಚನೆಯನ್ನು ನೋಡಬೇಕು ಅಂದ್ರೆ ಒಂದು ಉದಾಹರಣೆ ಲೆಕ್ಕವನ್ನು ತೆಗೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಉದಾಹರಣೆ ಲೆಕ್ಕನ ತೆಗೆದುಕೊಂಡ್ರೆ AB is equal to 4 ಸೆಂಟಿಮೀಟರ್, BC is equal to 5 ಸೆಂಟಿಮೀಟರ್, CD is equal to 6.5 ಸೆಂಟಿಮೀಟರ್, ಕೋನ B is equal to 105 ಡಿಗ್ರಿ ಮತ್ತು ಕೋನ C is equal to 80 ಡಿಗ್ರಿ ಇರುವ ABCD ಚತುರ್ಭುಜವನ್ನು ರಚಿಸಿ ಅಂತ ಇದೆ. ನಾವೇನ್ ಮಾಡಬೇಕಾಗಿದೆ ಇಲ್ಲಿ ABCD ಚತುರ್ಭುಜವನ್ನ ರಚನೆ ಮಾಡಬೇಕು. ಹಾಗಾಗಿ ಪಾದವನ್ನ BC ಆಗಿ ತೆಗೆದುಕೊಳ್ಳೋಣ. ಎಷ್ಟಿದೆ ಪಾದ? 5 ಸೆಂಟಿಮೀಟರ್ ಇದೆ. BC. ಸೊ ಒಂದು ಬಿಂದುವಿನಲ್ಲಿ B ಅಂತ ಗುರುತು ಮಾಡಿ ಇನ್ನೊಂದು ಕಡೆ C ಅಂತ ತಗೊಳ್ಳಿ. ಎಷ್ಟು ಸೆಂಟಿಮೀಟರ್? 5 ಸೆಂಟಿಮೀಟರ್. ಇಷ್ಟು ಮಾಡಬಹುದಲ್ಲ ವಿದ್ಯಾರ್ಥಿಗಳೇ? ಓಕೆ. ನೆಕ್ಸ್ಟ್ ಏನು ಮಾಡೋಣ ಅಂದ್ರೆ ಇಲ್ಲಿ 2 ಕೋನಗಳನ್ನ ಕೊಟ್ಟಿದ್ದಾರೆ. ಯಾವ್ದ್ಯಾವುದು? ಕೋನ B ಮತ್ತು ಕೋನ C ಎರಡನ್ನೂ ಕೂಡ ಕೊಡಲ್ಪಟ್ಟಿದ್ದಾರೆ. ಹಾಗಾಗಿ ಕೋನ C ಅನ್ನ ತೆಗೆದುಕೊಂಡಾಗ ಕೋನ C ಯಲ್ಲಿ 80 ಡಿಗ್ರಿ ಇದೆ. ಈಗ 80 ಡಿಗ್ರಿ ಅನ್ನೋದು ಏನಾಗಿರ್ಬೇಕು? 90 ಡಿಗ್ರಿಗಿಂತ ಬಿಲೋ ಇರಬೇಕು, ಕಡಿಮೆ ಇರಬೇಕಲ್ಲ. 80 ಆದ್ಮೇಲೆ 90 ಡಿಗ್ರಿ ಬರುವಂಥದ್ದು. ಹಾಗಾಗಿ ನಾವು 90 ಡಿಗ್ರಿಯನ್ನ ಅಸ್ಯೂಮ್ ಮಾಡಿಕೊಂಡಾಗ ಈ ಸಿ ಬಿಂದುವಿನಲ್ಲಿ ಕೋನಮಾಪಕವನ್ನು ಇಟ್ಟಾಗ ಈ ಕಡೆಯಿಂದ ಕೌಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನ್ ಮಾಡಬೇಕು? ಈ ಸೈಡ್ ಇಂದ ಕೌಂಟ್ ಮಾಡ್ತಾ ಹೋಗ್ಬೇಕು. LHS ಸೈಡ್ ಕಡೆಯಿಂದ 0, 10, 20, 30, 40, 50, 60, 70, 80. ಸೊ ಇಲ್ಲಿ ನಾವು 80 ನ ಗುರ್ತು ಮಾಡಬೇಕು. ಗುರ್ತು ಮಾಡಿದ್ಮೇಲೆ ಈ ಏನು ಬಿಂದು ಇದೆಯಲ್ಲ, ಸಿ ಬಿಂದುವಿನಿಂದ ಒಂದು ರೇಖೆಯನ್ನ ಡ್ರಾ ಮಾಡಿದ್ದೆ. ಸೊ ಇದೇನಾಗಿದೆ? 80 ಡಿಗ್ರಿಯನ್ನ ಹೊಂದಲ್ಪಟ್ಟಿದೆ. ಯಾವುದು? ಸಿ ಕೋನ. ಅದೇ ರೀತಿಯಾಗಿ ಇನ್ನೊಂದು ಕೋನವನ್ನು ಕೊಟ್ಟಿದ್ದಾರೆ, ಕೋನ ಬಿ. ಕೋನ ರಚನೆ ಮಾಡಬೇಕು ಅಂದ್ರೆ ಬಿ ಯಲ್ಲಿ ಬಿ ಬಿಂದುವಿನಲ್ಲಿ ಕೋನ ತೆಗೆದುಕೊಳ್ಬೇಕು. ಇಲ್ಲಿ 105 ಡಿಗ್ರಿಯನ್ನ ರಚನೆ ಮಾಡಬೇಕಾಗಿದೆ. 0, 10, 20, 30, 40, 50, 60, 70, 80, 90, 100, 105 ಹೇಳಿದ್ದಾರೆ. ಸೊ ಮಿಡ್ಲ್ ಒಂದು ಲೈನ್ ಕಾಣ್ತಿದಲ್ವಾ? ಸೊ ಈ ಲೈನಿಗೆ ತಗೊಂಡ್ರೆ 105 ಡಿಗ್ರಿ ಆಗುತ್ತೆ. 90 ಡಿಗ್ರಿಗಿಂತ 105 ಜಾಸ್ತಿ ಅಲ್ವಾ? ಹಾಗಾದ್ರೆ ಎಂತ ಕೋನ ಬರುತ್ತೆ? ವೆರಿ ಗುಡ್, ವಿಶಾಲ ಕೋನ ಅಥವಾ ಅಧಿಕ ಕೋನ ಅಂತ ಹೇಳಿ ಕರೆಯಲ್ಪಡುತ್ತೆ. ಅಗೇನ್ ಮತ್ತೇನ್ ಮಾಡ್ತೀವಿ? ಈ ಬಿ ಬಿಂದುವಿನಿಂದ ಒಂದು ರೇಖೆಯನ್ನ ಡ್ರಾ ಮಾಡ್ತೀವಿ. ಆಗ ಇದು 105 ಡಿಗ್ರಿ ಕೋನವನ್ನ ಹೊಂದಲ್ಪಟ್ಟಿರುತ್ತೆ. ಯಾವ್ದು ವಿದ್ಯಾರ್ಥಿಗಳೇ? ಬಿ ಕೋನ ಅಥವಾ ಬಿ ಬಿಂದುವಿನಲ್ಲಿ. ಸೊ ಇಷ್ಟು ಅರ್ಥ ಆಗಿದೆ ಅಂತ ಭಾವಿಸ್ತೇವೆ. ಏನೋ ಡೌಟ್ ಇಲ್ಲಲ್ವಾ? ಹಾಗಾದ್ರೆ ಮುಂದಿನ ಸ್ಟೆಪ್ಗೆ ಹೋಗೋಣ. ಓಕೆ, BC 5 ಸೆಂಟಿಮೀಟರ್ ಆಯ್ತು. 2 ಕೋನವನ್ನ ರಚನೆ ಮಾಡಿದ್ವಿ. ಇನ್ನು ಉಳಿದಿರುವಂತಹ ಬಾಹು CD 6.5 ಸೆಂಟಿಮೀಟರ್ ಇದೆ. ಮತ್ತೆ BC ಆಲ್ರೆಡಿ ಡ್ರಾ ಮಾಡಿದ್ವಲ್ಲ, AB ಇದೆ 4 ಸೆಂಟಿಮೀಟರ್ ಇದೆ. ಇನ್ನು ಉಳ್ಕೊಂಡಿರೋದು 2 ಬಾಹುಗಳು. ಸೊ ಆ 2 ಬಾಹುಗಳನ್ನ ಏನ್ ಮಾಡೋಣ ಅಂದ್ರೆ ಈ ರೇಖೆಗಳ ಮೇಲೆ ರಚನೆಯನ್ನ ತೆಗೆದುಕೊಳ್ಳೋಣ. ಹಾಗಾದ್ರೆ ಇಲ್ಲಿ ನಾವು ಮಾಡಬೇಕಾಗಿರೋದು AB 4 ಸೆಂಟಿಮೀಟರ್ ತಗೊಳ್ಳಿ. ಯಾವ್ದ್ರಲ್ಲಿ? ಕೈವಾಡದಲ್ಲಿ 4 ಸೆಂಟಿಮೀಟರ್ ನ ತೆಗೆದುಕೊಂಡು ಬಿ ಬಿಂದುವಿನಿಂದ ಏನ್ ಮಾಡ್ಬೇಕು? ಕಂಸವನ್ನ ರಚನೆ ಮಾಡಬೇಕು. ಇದು ಮಾಡಬಹುದಲ್ವಾ? ತುಂಬಾ ಈಸಿ ಇದೆ. ನೆಕ್ಸ್ಟ್ ಇನ್ನೊಂದು ಬಾಹು ಉಳ್ಕೊಳ್ತಲ್ಲ, ಯಾವ್ದದು? ಸಿ. ಎಷ್ಟಿದೆ? 6.5 ಸೆಂಟಿಮೀಟರ್. ಅಗೇನ್ ಏನ್ ಮಾಡಿ ಸ್ಕೇಲ್ ಅಲ್ಲಿ 6.5 ಸೆಂಟಿಮೀಟರ್ ತ್ರಿಜ್ಯ ಹೊಂದಿರೋದನ್ನ ತೆಗೆದುಕೊಳ್ಳಿ. ಇಲ್ಲಿ ಡಿ ಬಿಂದು ಇಲ್ಲ, ಹಾಗಾಗಿ ಸಿ ಬಿಂದು ತಗೋಬೇಕು. ಸಿ ಇಂದ ಏನ್ ಮಾಡಿ ಕಂಸವನ್ನ ಡ್ರಾ ಮಾಡಿ. ಈ ತರ. ಈಗ ಕಂಸ ಆ ರೇಖೆಯನ್ನ ಸ್ಪರ್ಶಿಸಿಲ್ಲ. ಸೊ ಹಾಗಾಗಿ ಏನ್ ಮಾಡೋಣ? ಆ ರೇಖೆಯನ್ನ ಎಕ್ಸ್ಟೆಂಡ್ ಮಾಡ್ತಾ ಹೋಗೋಣ. ಸೊ ಹೀಗೆ ಎಕ್ಸ್ಟೆಂಡ್ ಮಾಡಿದಾಗ ಆ ಕಂಸ ಏನಾಗುತ್ತೆ? ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಕತ್ತರಿಸಲ್ಪಡುತ್ತೆ. ಇದನ್ನ ಡಿ ಅಂತ ಹೇಳಿ ತೆಗೆದುಕೊಳ್ತೀನಿ. ಈಗ ಆಲ್ರೆಡಿ 4 ಸೆಂಟಿಮೀಟರ್ ಡ್ರಾ ಮಾಡಿದ್ವಲ್ಲ, ಇದು ಎ ಅಂತ ಹೇಳಿ ತೆಗೆದುಕೊಳ್ತೀವಿ. ಅಲ್ಲಿಗೆ 2 ಪಾಯಿಂಟ್ ಸಿಕ್ಕಂಗಾಯ್ತು. ಎಷ್ಟು ಸೆಂಟಿಮೀಟರ್? AB 4 ಸೆಂಟಿಮೀಟರ್, DC 6.5 ಸೆಂಟಿಮೀಟರ್ ಅಥವಾ CD ಅಂತ ಕೂಡ ಕರೆಯಲ್ಪಡುತ್ತೆ.
ಹೀಗೆ ಸೇರಿಸಿದಾಗ ನಮಗೆ 4 ಏಕರೇಖಾಗತವಲ್ಲದ ಬಾಹುಗಳಿಂದ ಹೊಂದಿರುವಂತಹ ಆಕೃತಿ ಕಂಡು ಬರುತ್ತೆ. ಅದನ್ನ ನಾವೇನಂತ ಕರಿತೀವಿ, ಚತುರ್ಭುಜ ಅಂತೇಳಿ ಕರೆಯಲ್ಪಡ್ತೀವಿ ವಿದ್ಯಾರ್ಥಿಗಳು. ಹಾಗಾದ್ರೆ ಇಲ್ಲಿ ಏನಾಗಿದೆ, 3 ಬಾಹುಗಳನ್ನ ಕೊಡಲ್ಪಟ್ಟಿದ್ದಾರೆ, 2 ಕೋನಗಳನ್ನ ಕೊಡಲ್ಪಟ್ಟಿದ್ದಾರೆ. ಈ ರೀತಿಯಾಗಿ ಕೊಡಲ್ಪಟ್ಟಾಗ ನಾವು ಏನ್ ಮಾಡ್ತೀವಿ, ಈ ಎಲ್ಲ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿ ರಚನೆಯನ್ನ ಮಾಡಲ್ಪಡ್ತೀವಿ. ಅದೇ ಏನು ಚತುರ್ಭುಜ ಅಂತೇಳಿ ಕರೀತಾರೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವು ಈ ರಚನೆಯ ಮೂಲಕ ಒಂದು ತೀರ್ಮಾನಕ್ಕೆ ಬರ್ತೀವಿ. ಏನಂದ್ರೆ ಎ ಬಿ ಮತ್ತು ಸಿ ಡಿ ಒಂದು ಬೇಕಾದ ಚತುರ್ಭುಜವಾಗಿದೆ ಅಂತ ಹೇಳಿ ತೀರ್ಮಾನಕ್ಕೆ ಬರಬಹುದು. ಸೊ ಅಲ್ಲಿಗೆ ಚತುರ್ಭುಜದ ರಚನೆಯಲ್ಲಿ ನಮಗೆ ಕೊನೆಯ ಹಂತ ಅಂದ್ರೆ ಕೊನೆಯ ಅಂಶ ಇದು ಕೂಡ ಏನಾಯ್ತು, ಕಂಪ್ಲೀಟ್ ಆಗಿದೆ. ಇದು ಕೂಡ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತಾರೆ. ಏನು ಡೌಟ್ ಇಲ್ಲ ಅಲ್ವಾ? ಡೌಟ್ ಇದ್ರೆ ನೆಕ್ಸ್ಟ್ ಹತ್ರ ಡಿಸ್ಕಸ್ ಮಾಡಬಹುದು. ಸೊ ಇಲ್ಲಿ ತುಂಬಾ ಈಸಿ ಆಗಿರುವಂಥದ್ದು ಇದೆಲ್ಲ ನೀವು 6th 7th ಸ್ಟ್ಯಾಂಡರ್ಡ್ ಮಾಡಿರುವಂತಹ ಅಂಶಗಳೇ ಆಗಿದೆ. ಜಸ್ಟ್ ಏನಾಗಿದೆ ಅಂದ್ರೆ ಬಾಹುಗಳು ಕೋನಗಳು ಹೆಚ್ಚಾಗಿ ಕಂಡು ಬರ್ತಿದೆ ಅಷ್ಟೇ. ಆಕೃತಿ ಮಾತ್ರ ಇಲ್ಲಿ ಚತುರ್ಭುಜದ ರಚನೆಯನ್ನ ನೋಡ್ತಾ ಇದ್ದೀವಿ. ಹಾಗಾಗಿ ಇದು ಕೂಡ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾರೆ ವಿದ್ಯಾರ್ಥಿಗಳು. ಏನು ಡೌಟ್ ಇಲ್ಲವಾ? ಹಾಗಾದ್ರೆ ಇದರ ಮುಂದಿನ ಅಭ್ಯಾಸ ಲೆಕ್ಕ ಅಂದ್ರೆ ಅಭ್ಯಾಸ 7.4 ಅಲ್ಲಿ ಇರುವ ಲೆಕ್ಕವನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ ವಿದ್ಯಾರ್ಥಿಗಳೇ, ಅಭ್ಯಾಸ 7.4ಗೆ ಬಂದಾಗ ಇಲ್ಲಿ ಕೊನೆಯ ಅಂಶ ನೋಡಿದ್ವಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಲೇಖಗಳು. ಅದರಲ್ಲಿ ಫಸ್ಟ್ ಮೇನ್ ತಗೊಂಡ್ರೆ ಕೆಳಗಿನ ಚತುರ್ಭುಜಗಳನ್ನು ರಚಿಸಿ ಅಂತ ಇದೆ. ಅದರಲ್ಲಿ ಫಸ್ಟ್ ಕ್ವಶನ್, ಚತುರ್ಭುಜ DEAR. ಇದರಲ್ಲಿ DE is equal to 4 cm, EA is equal to 5 cm, AR is equal to 4.5 cm. ಹಾಗೆಯೇ ಕೋನ E is equal to 60 ಡಿಗ್ರಿ ಮತ್ತು ಕೋನ A is equal to 90 ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ 3 ಬಾಹುಗಳಿದ್ದಾವೆ, ಹಾಗೆಯೇ 2 ಕೋನಗಳನ್ನ ಕೊಡಲ್ಪಟ್ಟಿದ್ದಾರೆ. ನಮ್ಮ ಚತುರ್ಭುಜದ ರಚನೆಯಲ್ಲಿ ಕೊನೆಯ ಅಂಶ ಇದೆಯಲ್ಲ, ಏನು ಉದಾಹರಣೆ ಲೆಕ್ಕದ ಸಹಿತದೊಂದಿಗೆ ವಿವರಿಸಿದ್ವಿ, ಅದೇ ರೀತಿಯ ಎಲ್ಲ ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ತಾ ನಾವಿಲ್ಲಿ ಈ ಅಭ್ಯಾಸದ ಲೆಕ್ಕದಲ್ಲಿ ಫಸ್ಟ್ ಲೆಕ್ಕವನ್ನ ಮಾಡ್ತಾ ಹೋಗಬೇಕು ವಿದ್ಯಾರ್ಥಿಗಳು. ಈಗ ಮೊದಲನೇದಾಗಿ ನಾವು ಪಾದವನ್ನು ತೆಗೆದುಕೊಳ್ಬೇಕಾಗಿದೆ. ಈ ಎ ಇದೆಲ್ವಾ 5 ಸೆಂಟಿಮೀಟರ್. ಸೊ ಇದನ್ನ ನಾನು ತೆಗೆದುಕೊಳ್ತೀನಿ ಪಾದವಾಗಿ. ಯಾಕೆ ತೆಗೆದುಕೊಳ್ಬೇಕು? ಅಲ್ಲಿ ನಮಗೆ ಕೋನ ಇ ಮತ್ತು ಕೋನ ಎಗಳನ್ನ ಕೊಡಲ್ಪಟ್ಟಿದ್ದಾರೆ. ಆ ಕೋನಗಳನ್ನು ಗುರ್ತು ಮಾಡಬೇಕು ಅಂದ್ರೆ ಆ ಬಿಂದುಗಳು ಬೇಕು ನಮಗೆ ಪಾದದಲ್ಲಿ ಅಥವಾ ರೇಖಾಖಂಡದಲ್ಲಿ. ಹಾಗಾಗಿನೇ ಪಾದವನ್ನ ಇ ಎ ಅಂತ ಹೇಳ್ಬಿಟ್ಟು ನಾನು ತಗೊಂಡಿರೋದು. ಒಂದು ಬಿಂದುವಿನಲ್ಲಿ ಇ ಅಂತ ಗುರ್ತು ಮಾಡಿ ಇನ್ನೊಂದು ಬಿಂದುವಿನಲ್ಲಿ ಎ ಅಂತ ಹೇಳಿ ತೆಗೆದುಕೊಳ್ಳಿ. ಸೊ ಎಷ್ಟಿದೆ ಇದು? 5 ಸೆಂಟಿಮೀಟರ್ ಇದೆ. ಇಲ್ಲಿ ಡಿ ಬಿ ತಗೊಂಡ್ರೆ ಈ 2 ಕೋನಗಳನ್ನು ಗುರ್ತು ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿನೇ ಪಾದ ಯಾವಾಗ ತೆಗೆದುಕೊಂಡಿರೋದು ಇ ಎ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಅಂತ ಹೇಳಿ ತೆಗೆದುಕೊಂಡಿದ್ದಾರೆ. ಸೊ ಇದು ಅರ್ಥ ಆಗಿದೆ ಅಂತ ಭಾವಿಸ್ತಾರೆ. ಯಾಕೆ ನಾವು ಪಾದನ್ನ ಇದನ್ನ ಯಾಕೆ ತಗೊಂಡಿದ್ದೀವಿ ಅಂತ ಹೇಳಿ ಅಲ್ಲ ವಿದ್ಯಾರ್ಥಿಗಳ. ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ, ಈಗ ಆ 2 ಬಿಂದುವಿನಲ್ಲಿ ಕೋನಗಳನ್ನ ಗುರ್ತು ಮಾಡ್ತಾ ಹೋಗೋಣ. ಈ ಎಲ್ಲಿ ಏನಿದೆ 60 ಡಿಗ್ರಿನ ಗುರ್ತು ಮಾಡಿ ಅಂತ ಕೇಳಿದ್ದಾರೆ. ಕೋನ ಮಾಪಕದ ಸಹಾಯದಿಂದ 60 ಡಿಗ್ರಿನ ಗುರ್ತು ಮಾಡಿದಾಗ ಇದು 90 ಡಿಗ್ರಿಗಿಂತ ಕಡಿಮೆ ಇರೋದ್ರಿಂದ ಇಲ್ಲಿ ನಮಗೆ ಲಘು ಕೋನ ಕಂಡು ಬರುತ್ತೆ. 0, 10, 20, 30, 40, 50, 60. ಸೊ ಹೀಗೆ ಪಾಯಿಂಟ್ ಅನ್ನ ಗುರ್ತು ಮಾಡಿದ್ಮೇಲೆ ಈ ಬಿಂದುವಿನಿಂದ ಏನ್ ಮಾಡಿ ಒಂದು ರೇಖೆಯನ್ನ ಡ್ರಾ ಮಾಡಿ. ಓಕೆ, ಸೊ ಅಲ್ಲಿಗೆ ಏನಾಯ್ತು, ಈ ಎಷ್ಟಿದೆ 60 ಡಿಗ್ರಿ ಅಂತ ಹೇಳಿ ಕರೆಯಲ್ಪಡುತ್ತೆ. ಹಾಗೇನೆ ಕೋನ ಎ ಅನ್ನ ತೆಗೆದುಕೊಂಡಾಗ 90 ಡಿಗ್ರಿ ಅಂತ ಇದೆ. ಇಲ್ಲಿ 2 ವಿಧಗಳನ್ನ ಹೇಳ್ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು. 1 ಸೆಂಟಿಮೀಟರ್ ತ್ರಿಜ್ಯವನ್ನು ತೆಗೆದುಕೊಂಡು 90 ಡಿಗ್ರಿಯನ್ನ ಹೇಗೆ ಗುರ್ತು ಮಾಡೋದು, ಇನ್ನೊಂದು ಎ ಯಲ್ಲಿ ನಾವು ಕೋನ ಮಾಪಕವನ್ನ ಇಟ್ಬಿಟ್ಟು 90 ಡಿಗ್ರಿಯನ್ನ ಡೈರೆಕ್ಟ್ ಆಗಿ ಏನ್ ಮಾಡಬಹುದು, ಇಲ್ಲಿ ಕೋನವನ್ನ ಗುರ್ತು ಮಾಡಬಹುದು. ಸೊ ಇದು ಕೂಡ ಒಂದು ವಿಧ. ಅಲ್ಲಿಗೆ 2 ವಿಧವನ್ನ ಹೇಳ್ಕೊಟ್ಟಿದ್ದಾನೆ. 2 ವಿಧದಲ್ಲಿ ನಿಮಗೆ ಯಾವ್ದು ಈಸಿ ಅನ್ಸುತ್ತೆ ಸೊ ಅದನ್ನ ಚೂಸ್ ಮಾಡ್ಬೋದು. ನನಗನ್ಸಿರೋ ಪ್ರಕಾರ ಇಲ್ಲಿ ನಾವು ಕೋನ ಎ 90 ಡಿಗ್ರಿ ಕೊಟ್ಟಿದಾರಲ್ವ, ಕೋನ ಮಾಪಕವನ್ನ ತೆಗೆದುಕೊಂಡು ಡೈರೆಕ್ಟ್ ಆಗಿ ಆ ಪಾಯಿಂಟ್ ನ ಗುರ್ತು ಮಾಡೋದೇ ಒಳ್ಳೆಯದು ಅಂತ ಅನ್ಸುತ್ತೆ.
ಸೊ ಹಾಗಾಗಿ ಇದು ತುಂಬಾ ಈಸಿಯಾಗಿ ನಮಗೆ ಅರ್ಥ ಆಗುವಂಥದ್ದು. ಈಗ ಇಲ್ಲಿ ನಾವು ಕೋನ ಇ ಮತ್ತು ಕೋನ ಎ ಎರಡು ಕೋನಗಳನ್ನ ಗುರುತು ಮಾಡಿದ್ವಿ. ಒಂದು 60 ಡಿಗ್ರಿ, ಇನ್ನೊಂದು 90 ಡಿಗ್ರಿ. ಈಗ ಇನ್ನು ಚತುರ್ಭುಜ ಬಂದಿಲ್ಲ ನಮಗೆ, ಹಾಗಾದ್ರೆ ಒಂದು ಬಾಹುವನ್ನು ಬಳಸ್ಕೊಂಡಿದ್ವಿ, ಎರಡು ಕೋನಗಳನ್ನ ಬಳಸ್ಕೊಂಡಿದ್ವಿ. ಇನ್ನ ಎರಡು ಏನಿದೆ ಪಾರ್ಶ್ವ ಬಾಹುಗಳು ಇದ್ದಾವೆ, ಅವುಗಳನ್ನ ಏನ್ ಮಾಡ್ಬೇಕು, ಈ ರೇಖೆಯ ಮೇಲೆ ನಾವು ಕಂಸಗಳನ್ನ ರಚನೆ ಮಾಡೋದ್ರ ಮೂಲಕ ಡ್ರಾ ಮಾಡ್ತಾ ಹೋಗ್ಬೇಕಾಗುತ್ತೆ. ಈಗ ಇಲ್ಲಿ ಇ ಎ ಆಗಿದ್ದಾಗಲಿ ಡಿ ಇ ಇದೆ ಅಲ್ಲ ವಿದ್ಯಾರ್ಥಿಗಳ, ಈ ಬಿಂದು ಇಲ್ಲಿದೆ, ಹಾಗಾದ್ರೆ ಇಲ್ಲಿ ಯಾವ ಬಿಂದು ಬರಬೇಕು ಅಂತ ಅರ್ಥ, ಡಿ ಬಿಂದು ಬರಬೇಕು ಅಂತ ಅರ್ಥ. ಹಾಗಾದ್ರೆ ಏನ್ ಮಾಡ, 4 ಸೆಂಟಿಮೀಟರ್ ಕೈವಾರವಾದ್ರೆ ತ್ರಿಜ್ಯವನ್ನು ತೆಗೆದುಕೊಳ್ಳೋಣ. ಸೊ ತ್ರಿಜ್ಯವನ್ನು ತೆಗೆದುಕೊಂಡು 4 ಸೆಂಟಿಮೀಟರ್ ಈ ಬಿಂದುವಿನಿಂದ ಕಂಸವನ್ನ ಹಾಕಲ್ಪಡ್ಬೇಕು. ಸೊ ಈ ರೀತಿಯಾಗಿ ಆಗ ನಿಮ್ಗೆ ಒಂದು ನಿರ್ದಿಷ್ಟ ಬಿಂದು ಬರುತ್ತೆ, ಅದೇ ಯಾವುದು ಡಿ ಅಂತ ಹೇಳಿ ತೆಗೆದುಕೊಳ್ತೇವೆ. ಹಾಗಾದ್ರೆ ಡಿ ಏನಾಯ್ತು, 4 ಸೆಂಟಿಮೀಟರ್ ಬಾಹು ನಮಗೆ ಕಂಡು ಬರ್ತಾ ಇದೆ. ಅಲ್ಲಿಗೆ 3 ಬಾಹುಗಳು ಬಂದಂಗಾಯ್ತು. ಈಗ ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಒನ್ ಇದೆ ಅಲ್ವಾ, ಎ ಆರ್ ಇಸ್ ಈಕ್ವಲ್ ಟು 4.5 ಸೆಂಟಿಮೀಟರ್ ಇದೆ. ಎ ಬಿಂದು ನಮಗೆ ಪಾದದಲ್ಲಿ ಕಂಡು ಬರ್ತಾ ಇದೆ. ಈ ಬಿಂದುವಿನ ಮೂಲಕ ಏನ್ ಮಾಡ್ಬೇಕು ನಾವು, 4.5 ಸೆಂಟಿಮೀಟರ್ನ ಈ ರೇಖೆಯ ಮೇಲೆ ಕಂಸವನ್ನ ರಚನೆ ಮಾಡಬೇಕು ಅಂತೇಳಿ ಅರ್ಥ. ಹಾಗಾದ್ರೆ ಕೈವಾರದಲ್ಲಿ 4.5 ಸೆಂಟಿಮೀಟರ್ ತ್ರಿಜ್ಯವನ್ನು ತೆಗೆದುಕೋಣ. ತೆಗೆದುಕೊಂಡ್ಬಿಟ್ಟು ಎ ಬಿಂದುವಿನಿಂದ ಈ ಏನು ಲಂಬ ರೇಖೆ ಇದೆಯಲ್ಲ ಇದಕ್ಕೆ ಒಂದು ಈ ರೀತಿಯಾಗಿ ಕಂಸವನ್ನ ಡ್ರಾ ಮಾಡಿದ್ದಾರೆ. ಆ ಕಂಸ ಏನ್ ಮಾಡಿದೆ, ಆ ರೇಖೆಯನ್ನ ಕತ್ತರಿಸಲ್ಪಟ್ಟಿದೆ ಅಲ್ವಾ, ಆ ಬಿಂದುವನ್ನ ತೆಗೆದುಕೊಳ್ಳಿ, ಅದೇ ಏನಾಗಿದೆ ಆರ್ ಅಂತ ಹೇಳಿ ಕರೆಯಲ್ಪಡುತ್ತೆ. ಹೀಗೆ ನಾವು ಡ್ರಾ ಮಾಡಿದ್ಮೇಲೆ ಡಿ ಮತ್ತು ಆರ್ ಬಿಂದುವನ್ನ ಸೇರಿಸಿದಾಗ ನಮಗೆ ಒಂದು ಸಂಪೂರ್ಣ ಆಕೃತಿ ಬರುತ್ತೆ. ಅದೇ ಏನು 4 ಬಾಹುಗಳನ್ನು ಒಳಗೊಂಡಿರುವಂತಹ ಚತುರ್ಭುಜ ಅಂತೇಳಿ ಕರೆಯಲ್ಪಡುತ್ತೆ. ಅಲ್ಲಿಗೆ ಎ ಆರ್ ಎಷ್ಟಿದೆ, 4.5 ಸೆಂಟಿಮೀಟರ್. ವಿದ್ಯಾರ್ಥಿಗಳ ಈ ಎಲ್ಲ ಅಂಶಗಳನ್ನು ನೀವು ಬರೆಯಲೇಬೇಕು, ಏಕೆಂದ್ರೆ ಎಕ್ಸಾಮ್ ದೃಷ್ಟಿಯಿಂದ ಇದಕ್ಕೆ ನಿಮಗೆ 2 ಮಾರ್ಕ್ಸ್ ಕೇಳಿದ್ರೆ ಪ್ರತಿಯೊಂದು ಅಂಶಕ್ಕೂ ಕೂಡ ಹಾಫ್ ಮಾರ್ಕ್ಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ಹಾಗಾಗಿ ಎಷ್ಟು ಬಾಹುವಿನ ಉದ್ದ ಇದೆ, ಕೋನ ಎಷ್ಟಿದೆ, ಲಾಸ್ಟಿಗೆ ಕನ್ಕ್ಲೂಷನ್ ಬರೀತೀವಲ್ಲ ಅದಕ್ಕೂ ಕೂಡ ಹಾಫ್ ಮಾರ್ಕ್ಸ್ ಇರುತ್ತೆ. ಹಾಗಾಗಿ ಇಲ್ಲಿ ಹೇಳುವಂತಹ ಎಲ್ಲಾ ಪಾಯಿಂಟ್ಸ್ ಅನ್ನ ನೀವು ಕಲಿತಿರ್ಬೇಕು ಮತ್ತು ಎಕ್ಸಾಮ್ ಅಲ್ಲಿ ಕೇಳಿದಾಗ ಬರೀಬೇಕಾಗುತ್ತೆ. ಅಲ್ಲಿಗೆ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ, ಏನಂದ್ರೆ ಡಿ ಇ ಎ ಆರ್ ಒಂದು ಇಲ್ಲಿ ಯಾವುದು ಚತುರ್ಭುಜ, ಒಂದು ಬೇಕಾದ ಚತುರ್ಭುಜವಾಗಿದೆ ಅಂತ ಹೇಳಿ ಹೇಳಿದೆ. ಅಲ್ಲ ವಿದ್ಯಾರ್ಥಿಗಳು, ಸೊ ಇದು ಅರ್ಥ ಆಗಿದೆ ಅಂತ ಭಾವಿಸ್ತೇನೆ, ಏನು ಡೌಟ್ ಇಲ್ಲಲ್ವಾ? ಓಕೆ, ಇದರಲ್ಲಿ ಅಭ್ಯಾಸ 7.4 ಅಲ್ಲಿ ಇನ್ನು ಒಂದು ಲೆಕ್ಕ ಇದೆ, 2 ಲೆಕ್ಕ ಕೊಟ್ಟಿರೋದು. ಒಂದು ಲೆಕ್ಕವನ್ನು ಡಿಸ್ಕಸ್ ಮಾಡಿದ್ವಿ, ಇನ್ನೊಂದು ಲೆಕ್ಕ ಇದೇ ಟೈಪಲ್ಲೇ ಮಾಡುವಂತಿದೆ, ಅದನ್ನ ನೀವು ಮ್ಯಾಥ್ಸ್ ಹೋಮ್ವರ್ಕ್ ಅಲ್ಲಿ ಮಾಡಬೇಕು. ನೆಕ್ಸ್ಟ್ ಈ ಚತುರ್ಭುಜದ ರಚನೆಯಲ್ಲಿ 4 ವಿಧಗಳನ್ನ ನೋಡಿದ್ವಿ, ಉದಾಹರಣೆ ಮತ್ತು ಅಭ್ಯಾಸದ ಲೆಕ್ಕಗಳನ್ನ. ಕೊನೆಯದಾಗಿ ಇನ್ನೊಂದು ಕಲಿಕಾ ಅಂಶ ಇದೆ, ಯಾವುದದು ಕೆಲವು ವಿಶೇಷ ಸಂದರ್ಭಗಳು ಅಂತ ಇದೆ. ನಮ್ಮ ಚತುರ್ಭುಜದ ವಿಧಗಳನ್ನ ನೋಡಿದಾಗ ತ್ರಾಪಿಜ್ಯ, ಸಮಾಂತರ ಚತುರ್ಭುಜ, ಆಯತ, ವರ್ಗ, ಚೌಕ, ಪತಂಗ, ಸೊ ಇವೆಲ್ಲ ಏನು ಚತುರ್ಭುಜದ ವಿಧಗಳು. ಇದನ್ನ ನಾವು ಚತುರ್ಭುಜಗಳು ಪಾಠದಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಆ ಏನು ಇನ್ನು ಉಳಿದಂತಹ ವಿಧ ಇದೆಯಲ್ಲ, ಚೌಕ ಆಗಿರಬಹುದು, ವಜ್ರಾಕೃತಿ ಆಗಿರಬಹುದು, ಇವೆಲ್ಲ ಏನು ಈ ರಚನೆಯಲ್ಲಿ ಕಂಡು ಬರುವಂತಹ ಕೆಲವು ಸಂದರ್ಭಗಳು ಅಂತ ಹೇಳಿ ನಾವು ಕರೆಯಲ್ಪಡ್ತೀವಿ ವಿದ್ಯಾರ್ಥಿಗಳು. ಹಾಗಾದ್ರೆ ಈ ಕೆಲವು ವಿಶೇಷ ಸಂದರ್ಭಗಳಲ್ಲಿ 2 ಅಂಶಗಳನ್ನ ನಿಮಗ ಈ 8ನೇ ತರಗತಿ ಸಿಲೆಬಸ್ ಕೊಟ್ಟಿದ್ದಾರೆ. ಒಂದು ಚೌಕ ರಚನೆ ಮಾಡೋದು ಹೇಗೆ, ಇನ್ನೊಂದು ವಜ್ರಾಕೃತಿ ರಚನೆ ಮಾಡೋದು ಹೇಗೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾನು ನಿಮಗೆ ಚೌಕವನ್ನ ಹೇಗೆ ರಚನೆ ಮಾಡಬೇಕು ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇನ್ನೊಂದು ವಜ್ರಾಕೃತಿ ಇದೆಯಲ್ಲ, ಅದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಸೊ ಈಸಿಯಾಗಿ ಅರ್ಥ ಆಗುತ್ತೆ. ಆ ಟೆಕ್ಸ್ಟ್ ಬುಕ್ ಅನ್ನ ನೋಡ್ಬಿಟ್ಟು ನೀವು ಅದನ್ನ ರಚನೆ ಮಾಡೋದು ಹೇಗೆ ಅಂತೇಳಿ ತಿಳಿದುಕೊಳ್ಳಿ. ಈಗ ಇಲ್ಲಿ ಚೌಕದ ರಚನೆ ಮಾಡಬೇಕು ಅಂದ್ರೆ
ಒಂದು ಉದಾಹರಣೆ ಲೆಕ್ಕವನ್ನು ತೆಗೆದುಕೊಂಡಿದ್ದೀನಿ ನಾನು. 4.5 ಸೆಂಟಿಮೀಟರ್ ಉದ್ದದ ಚೌಕವನ್ನು ರಚಿಸಿ ಅಂತ ಇದೆ. ಮೊದಲಾಗಿ ನಮಗೆ ಚೌಕದ ಗುಣಲಕ್ಷಣ ತಿಳ್ಕೊಂಡಿರ್ಬೇಕು. ಚೌಕದ ಗುಣಲಕ್ಷಣ ಏನ್ ಹೇಳುತ್ತೆ? ಎಲ್ಲಾ ಬಾಹುಗಳು 4.5 ಸೆಂಟಿಮೀಟರ್ ಹೊಂದಿರಬೇಕು. ಅಂದ್ರೆ ಎಲ್ಲಾ ಬಾಹುಗಳು ಪರಸ್ಪರ ಸಮನಾಗಿರ್ಬೇಕು. ಇದು ಚೌಕದ ಗುಣಲಕ್ಷಣ. ಅದಲ್ಲದೆ ಅದಕ್ಕೆ ಬರುವಂತಹ ಎಲ್ಲಾ ಕೋನಗಳು ಕೂಡ ಏನಾಗಿರ್ಬೇಕು? 90 ಡಿಗ್ರಿ ಕೋನವನ್ನ ಹೊಂದಿರಬೇಕು. ಇದು ಚೌಕವನ್ನ ತೆಗೆದುಕೊಂಡಾಗ ನಾವು ರಚನೆ ಮಾಡಬೇಕಾದ್ರೆ ಮೊದಲದಾಗಿ ಈ ಎಲ್ಲ ಅಂಶಗಳನ್ನ ತಿಳ್ಕೊಂಡಿರ್ಬೇಕು. ಇಲ್ಲಿ ಒಂದೇ ಬಾಹುನ ಉದ್ದ ಕೊಟ್ಟಿದ್ದಾರೆ. ಹಾಗಾದ್ರೆ ಇದು ಒಂದೇ ಬಾಹುವನ್ನ ತಗೊಂಡು ಚೌಕವನ್ನ ರಚನೆ ಮಾಡೋದು ಹೇಗೆ ನೋಡ್ತಾ ಹೋಗೋಣ. ಮೊದಲದಾಗಿ ಪಾದವನ್ನ ತೆಗೆದುಕೊಳ್ತೀನಿ. ವಿದ್ಯಾರ್ಥಿಗಳಲ್ಲಿ ನಿಮಗೆ ಯಾವುದೇ ರೀತಿಯ ಆಯತಾದ ಚೌಕವನ್ನ ನಿಮಗೆ ಲೆಟರ್ಸ್ ಅಲ್ಲಿ ಕೊಟ್ಟಿಲ್ಲ. ಹಾಗಾಗಿ ನಾವೇನ್ ಮಾಡಬಹುದು, ಯಾವುದಾದ್ರೂ ಲೆಟರ್ಸ್ ಗಳನ್ನ ತೆಗೆದುಕೊಂಡು ಇದನ್ನ ನಾವು ಮೆನ್ಷನ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ನಾನು 4.5 ಸೆಂಟಿಮೀಟರ್ ಇರುವಂತಹ ಒಂದು ರೇಖಾಖಂಡವನ್ನು ಡ್ರಾ ಮಾಡಿದ್ದೇನೆ. ಒಂದು ಬಿಂದುವನ್ನ ಎ ಅಂತ ಗುರುತು ಮಾಡಿದ್ದೀನಿ, ಇನ್ನೊಂದನ್ನ ಬಿ ಅಂತ ಗುರುತು ಮಾಡಿದ್ದೀನಿ. ಅಲ್ಲಿಗೆ ಎ ಬಿ ಏನಾಯ್ತು? 4.5 ಸೆಂಟಿಮೀಟರ್ ಆಗಿದೆ ಅಂತೇಳಿ ಹೇಳ್ಬಾರ್ದು. ಈಗ ಇದಕ್ಕೆ ಏನ್ ಮಾಡ್ಬೇಕು, ನಾವು ಇನ್ನ 3 ಬಾಹುಗಳನ್ನ ಡ್ರಾ ಮಾಡಬೇಕು. ಚೌಕ ಆಗ್ಬೇಕು ಅಂದ್ರೆ ಎಲ್ಲ ಬಾಹುಗಳು ಸಮನಾಗಿರ್ಬೇಕು ತಾನೆ. ಈಗ ಇಲ್ಲಿ ಇದು 4.5 ಸೆಂಟಿಮೀಟರ್ ಆಯ್ತು ಅಂದ್ರೆ ಇದಕ್ಕೆ ಅಪೋಸಿಟ್ ಆಗಿ ನೆಕ್ಸ್ಟ್ ಇನ್ನೆರಡು ಉಳಿದ ಬಾಹುಗಳು ಕೂಡ 4.5 ಸೆಂಟಿಮೀಟರ್ ಇರಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ನಮಗೆ ಬಿ ಯಲ್ಲಿ ಮತ್ತು ಎ ಯಲ್ಲಿ ಒಂದು ರೇಖೆ ಬೇಕು ನಮಗೆ, ಯಾಕೆಂದ್ರೆ ಕಂಸವನ್ನ ಹಾಕಲಿಕ್ಕೆ. ಆ ರೇಖೆಯನ್ನ ಹೇಗೆ ಡ್ರಾ ಮಾಡ್ತೀವಿ ಅಂದ್ರೆ, ನಾನು ಮೊದಲೇ ಹೇಳ್ಕೊಟ್ಟಲ್ವಾ, 1 ಸೆಂಟಿಮೀಟರ್ ತ್ರಿಜ್ಯವನ್ನ ತೆಗೆದುಕೊಂಡು 90 ಡಿಗ್ರಿನ ಗುರುತು ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು. ಹಾಗಾಗಿ ಕೈವಾರದಲ್ಲಿ 1 ಸೆಂಟಿಮೀಟರ್ ತೆಗೆದುಕೊಳ್ಳಿ, ತ್ರಿಜ್ಯವನ್ನ ತೆಗೆದುಕೊಂಡ್ಬಿಟ್ಟು ಎರಡು ಬಿಂದುವಿನಲ್ಲಿ ಬಿ ಮತ್ತು ಎ ಬಿಂದುವಿನಲ್ಲಿ 90 ಡಿಗ್ರಿ ರೇಖೆಯನ್ನ ಗುರುತು ಮಾಡಿ. ಈಗ 1 ಸೆಂಟಿಮೀಟರ್ ತಗೊಂಡಿದ್ದೀವಲ್ಲ, ಬಿ ಬಿಂದುವಿನಲ್ಲಿ ಅರ್ಧ ವೃತ್ತವನ್ನ ಹಾಕಿ, ಮತ್ತೆ ತ್ರಿಜ್ಯ ಬದಲಾವಣೆ ಮಾಡಬೇಡಿ. ಈ ಏನು ಅರ್ಧ ವೃತ್ತ ಪ್ರಾರಂಭ ಆಗಿದೆಯಲ್ಲ, ಈ ಬಿಂದುವಿನಲ್ಲಿ ಕೈವಾರವನ್ನ ತೆಗೆದುಕೊಂಡು ಈ ಅರ್ಧ ವೃತ್ತಕ್ಕೆ ಕಂಸವನ್ನ ಹಾಕಿ, ಇಲ್ಲಿ ಇನ್ನೊಂದು ಪಾಯಿಂಟ್ ಸಿಗುತ್ತೆ. ಆ ಪಾಯಿಂಟ್ ಇಂದ ಅಗೇನ್ ಮತ್ತೆ ಇನ್ನೊಂದು ಕಂಸವನ್ನ ಡ್ರಾ ಮಾಡಿ. ಅಲ್ಲಿಗೆ ಏನಾಯ್ತು, 2 ನಿಮಗೆ ಕಂಸಗಳು ಬರುತ್ತಿದೆ. ಅಗೇನ್ ಮತ್ತೆ ಅದೇ ತ್ರಿಜ್ಯದಿಂದ ಆ 2 ಕಂಸಗಳ ಸಹಾಯದಿಂದ ನೇರವಾಗಿ ಒಂದು ಕಂಸ, ಹಾಗೇನೆ ಇನ್ನೊಂದು ಪಾಯಿಂಟ್ ಇಂದ ಆ ಮೊದಲ ಕಂಸವನ್ನ ಕತ್ತರಿಸಿ ಈ ರೀತಿಯಾಗಿ. ಓಕೆ, ಇದೇ ತರನೇ ಎ ಬಿಂದುವಿನಲ್ಲೂ ಕೂಡ ತೆಗೆದುಕೊಳ್ಬೇಕು. ಸೊ 1 ಸೆಂಟಿಮೀಟರ್ ತಗೊಳ್ಳಿ, ಅರ್ಧ ವೃತ್ತವನ್ನ ಡ್ರಾ ಮಾಡಿ. ಈ ಏನು ಅರ್ಧ ವೃತ್ತ ಈ ರೇಖೆನ ಎಲ್ಲಿ ಕಟ್ ಮಾಡಿದೆ ಆ ಪಾಯಿಂಟ್ ಅಲ್ಲಿ ಕೈವಾರವನ್ನು ತಗೊಂಡು ಈ ಅರ್ಧ ವೃತ್ತಕ್ಕೆ ಕಂಸವನ್ನ ಹಾಕ್ತಾ ಹೋಗಿ. ಅಗೇನ್ 2 ಪಾಯಿಂಟ್ ಸಿಗುತ್ತೆ. ಮತ್ತೆ ಅಗೇನ್ ಆ 2 ಪಾಯಿಂಟ್ ಇಂದ ಏನ್ ಮಾಡಿ ಒಂದು ನಿರ್ದಿಷ್ಟ ಬಿಂದುವನ್ನ ಕಂಡುಹಿಡಿಕೊಳ್ಳಿ. ಅಲ್ಲಿಗೆ ವಿದ್ಯಾರ್ಥಿಗಳ ನಮಗೆ ಇಲ್ಲೊಂದು ಪಾಯಿಂಟ್ ಸಿಕ್ಕಂಗಾಯ್ತಲ್ವಾ. ಸೊ ಆ 2 ಪಾಯಿಂಟ್ಗಳ ಮೂಲಕ ಏನ್ ಮಾಡೋಣ, ಬಿ ಇಂದ ಒಂದು ನೇರವಾಗಿ ರೇಖೆಯನ್ನು ಡ್ರಾ ಮಾಡೋಣ. ಹಾಗೆಯೇ ಎ ಇಂದಲೂ ಕೂಡ ರೇಖೆಯನ್ನ ಡ್ರಾ ಮಾಡೋಣ. ಅರ್ಥ ಆಗಿದೆ ಇದು? ಸೊ ಎ ಯಲ್ಲಿ ಎಷ್ಟಿದೆ ಕೋನ? 90 ಡಿಗ್ರಿ ಇದೆ. ನಮ್ಮ ಚೌಕದ ಗುಣಲಕ್ಷಣನು ಅದೇ ಅಲ್ವಾ, ಎಲ್ಲ ಕೋನಗಳು 90 ಡಿಗ್ರಿ ಇರಬೇಕು. ಎ ಕೋನ 90 ಡಿಗ್ರಿ ಬಂತು, ಬಿ ಕೋನ 90 ಡಿಗ್ರಿ ಬಂತು. ಆಟೋಮೆಟಿಕ್ ಆಗಿ ಸಿ ಮತ್ತು ಡಿ ಕೋನಗಳು ಕೂಡ ಏನಾಗಿರುತ್ತೆ, 90 ಡಿಗ್ರಿಯನ್ನ ಹೊಂದಿರುತ್ತೆ. ಈಗ ಇಲ್ಲಿ ನಾವು ಇನ್ನ 2 ಬಾಹುಗಳ ರಚನೆ ಮಾಡಬೇಕು. ಇದು 4.5 ಸೆಂಟಿಮೀಟರ್ ಇದೆ ಅಂದ್ರೆ ಇನ್ನು ಉಳಿದ ಬಾಹುಗಳು 4.5 ಸೆಂಟಿಮೀಟರ್ ಇರಬೇಕು. ಕೈವಾರದಲ್ಲಿ ಇದರ ಮೆಜರ್ಮೆಂಟ್ ಅನ್ನು ತಗೊಳ್ಳಿ. ತ್ರಿಜ್ಯ 4.5 ಸೆಂಟಿಮೀಟರ್ ತೆಗೆದುಕೊಂಡ್ಬಿಟ್ಟು ಎ ಬಿಂದುವಿನಿಂದ ಈ ರೇಖೆ ಡ್ರಾ ಮಾಡಿದ್ವಲ್ಲ, ಇದಕ್ಕೆ ಈ ರೀತಿಯಾಗಿ ಕಂಸವನ್ನು ಹಾಕಿ, ಹಾಗೆಯೇ ಬಿ ಬಿಂದುವಿನಿಂದಲೂ ಕೂಡ ಕಂಸ ಹಾಕಿ. ನೋಡಿ ವಿದ್ಯಾರ್ಥಿಗಳ, ಈ ರೇಖೆಯನ್ನು ಸ್ಪಂದಿಸಲಿಲ್ಲ ಅಲ್ವಾ, ಅದಕ್ಕೆ ಮಾಡೋಣ, ಎಕ್ಸ್ಟೆಂಡ್ ಮಾಡಿದ್ರೆ ಆಯ್ತಷ್ಟು. ಆ 2 ರೇಖೆಗಳನ್ನ ವೃದ್ಧಿಸ್ತಾ ಹೋಗಿ. ಸೊ ಹೀಗೆ ವೃದ್ಧಿಸಿದಾಗ ಈ ಕಂಸ ಏನಾಗುತ್ತೆ, ಸ್ಪರ್ಶಿಸಲ್ಪಡುತ್ತೆ. ಹಾಗೆಯೇ ಎ ಬಿಂದುವಿನಲ್ಲೂ ಕೂಡ ಹಾಗೆ
ಪಾಯಿಂಟ್ ಸಿಗುತ್ತೆ, ಹಾಗೇನೆ ಇಲ್ಲೊಂದು ಇಷ್ಟು ಪಾಯಿಂಟ್ ಸಿಗುತ್ತೆ. ಎ ಬಿ ಇದನ್ನ ಸಿ ಅಂತ ಬುಕ್ ಮಾಡೋಣ, ಇದನ್ನ ಡಿ ಅಂತ ಹೇಳಿ ತೆಗೆದುಕೊಳ್ಳೋಣ. ಈಗ ಇದು ಒಂದು ಕಂಪ್ಲೀಟ್ ಚೌಕ ಅಂತ ಹೇಳಿ ಅನ್ಸ್ಕೋಬೇಕು ಅಂದ್ರೆ ಡಿ ಮತ್ತು ಸಿ ಅನ್ನ ಏನ್ ಮಾಡಬೇಕು, ಬಿಂದುವನ್ನ ಸೇರಿಸಬೇಕು. ಸೊ ಸ್ಕೇಲರ್ ಸಹಾಯದಿಂದ ಈ ಎರಡು ಬಿಂದುಗಳನ್ನ ಜಾಯಿನ್ ಮಾಡಿ. ಸೊ ಹೀಗೆ ಜಾಯಿನ್ ಮಾಡಿದಾಗ ನಮಗೆ ಒಂದು ರೇಖಾಖಂಡ ಬರುತ್ತೆ, ಅದನ್ನ ನಾವು ಡಿ ಸಿ ಅಂತ ಹೇಳಿ ಕರಿತೀವಿ. ಸೊ ಇದು 4.5 ಸೆಂಟಿಮೀಟರ್ ಇರಲೇಬೇಕು, ಯಾಕೆಂದ್ರೆ 3 ಭಾಗಗಳು ಸಮನಾಗಿದೆ, ಆಟೋಮೆಟಿಕ್ ಆಗಿ 4ನೇ ಭಾಗಗಳು ಕೂಡ ಏನಾಗಿರುತ್ತೆ, ಸಮನಾಗಿರುತ್ತೆ. ಈಗ ಆಲ್ರೆಡಿ ಕಂಸ ಹಾಕಿದ್ವಲ್ಲ, ಇದೆಷ್ಟಿದು 4.5 ಸೆಂಟಿಮೀಟರ್, ಡಿ ಎ ಕೂಡ 4.5 ಸೆಂಟಿಮೀಟರ್. ವಿದ್ಯಾರ್ಥಿಗಳ ಅಲ್ಲಿಗೆ ಎಲ್ಲ ಭಾಗಗಳು 4.5 ಸೆಂಟಿಮೀಟರ್ ಇದೆ. ಕೋನ ಎ, ಕೋನ ಬಿ ಮತ್ತು ಕೋನ ಸಿ ಹಾಗೂ ಕೋನ ಡಿ ಕೂಡ ಏನಾಗಿದೆ, 90 ಡಿಗ್ರಿ ಕೋನವನ್ನ ಹೊಂದಲ್ಪಟ್ಟಿದೆ. ಹಾಗಾದ್ರೆ ಈ ಎಲ್ಲ ಗುಣಲಕ್ಷಣಗಳು ಯಾವ್ದ್ರಲ್ಲಿ ಕಂಡು ಬರ್ತಾ ಇದೆ, ನಮ್ಮ ಚತುರ್ಭುಜದ ವಿಧ ಆಗಿರುವಂತಹ ಚೌಕದಲ್ಲಿ ಈ ಎಲ್ಲ ಗುಣಲಕ್ಷಣಗಳು ಕಂಡು ಬರುತ್ತೆ. ಹಾಗಾಗಿ ಈ ರಚನೆಯ ಮೂಲಕ ಒಂದು ತೀರ್ಮಾನಕ್ಕೆ ಬರ್ತವೆ, ಏನಂದ್ರೆ ಎ ಬಿ ಸಿ ಮತ್ತು ಡಿ ಇದು ಒಂದು ಬೇಕಾದ ಚೌಕವಾಗಿದೆ ಅಂತ ಹೇಳಿ ಕರೆಯಲ್ಪಡ್ತೀವಿ. ಸೊ ಈ ಕನ್ಕ್ಲೂಷನ್ ಲಾಸ್ಟಿಗೆ ಬರೆಯಲೇಬೇಕಾಗುತ್ತೆ. ಸೊ ಇದಕ್ಕೂ ಕೂಡ ಮಾರ್ಕ್ಸ್ ಇದೆ ಅಂತ ಹೇಳಿದೆ. ಹಾಗಾಗಿ ಎ ಬಿ ಸಿ ಡಿ ಒಂದು ಚೌಕ ಅಂತ ಹೇಳಿ ಕರೆಯಲ್ಪಡ್ತೀವಿ. ಈಸಿ ತರ ವಿದ್ಯಾರ್ಥಿಗಳ ಏನು ಡೌಟ್ ಇಲ್ಲ ಅಂತ ಹೇಳಿ ಭಾವಿಸ್ತಾನೆ. ಸೊ ಈ ಎರಡು ಲೆಕ್ಕಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳಿದ್ಬಿಟ್ಟು ಈ ಪಾಠದಲ್ಲಿ ಅಂದ್ರೆ ಪ್ರಾಯೋಗಿಕ ರೇಖಾಗಣಿತದ ಪಾಠ ಸೆಕೆಂಡ್ ಅಲ್ಲಿ ಇನ್ನು ಒಂದು ಅಭ್ಯಾಸದ ಲೆಕ್ಕ ಇದೆ, ಅದೇ ಅಭ್ಯಾಸ 7.5. ಅದನ್ನ ನಂತರ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದು ಕ್ಲಿಯರ್ ಆಯ್ತಲ್ಲ? ಓಕೆ.